ಇನ್ನು ಕೊಡಗಿನಲ್ಲೂ ಕೂಡ ಮಳೆ ಧಾರಾಕಾರವಾಗಿ ಮುಂದುವರಿತಾ ಇದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂತಹ ನದಿಗಳು. ನಾವು ದಕ್ಷಿಣ ಕನ್ನಡದ ಪರಿಸ್ಥಿತಿ ಆಗಲೇ ನೋಡಿದ್ವಿ. ಈಗ ಕೊಡಗು ಜಿಲ್ಲೆ ಇಲ್ಲೂ ಕೂಡ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇವೆ. ವಿಶೇಷವಾಗಿ ಕಾವೇರಿ, ಲಕ್ಷ್ಮಣ ತೀರ್ಥ, ಗರಗಂದೂರು ನದಿ, ಭಾಗಮಂಡಲ ತ್ರಿವೇಣಿ ಸಂಗಮ ಪ್ರತಿ ವರ್ಷದ ಹಾಗೆ ಈ ಬಾರಿ ಕೂಡ ಜಲಾವೃತವಾಗಿದೆ. ಭಾಗಮಂಡಲ ನಾಪೋಕ್ಲು ರಸ್ತೆ ಮೇಲೆ ಪ್ರವಾಹದಿಂದ ಪಿಂಡ ಪ್ರದಾನಕ್ಕೆ ಭಕ್ತರು ಪರದಾಡ್ತಿದ್ದಾರೆ. ಒಳಗಡೆ ಆದಂಥ ಮೆಟ್ಟಿಲಿನ ಮೇಲೆ ಪಿಂಡ ಪ್ರದಾನ ಮಾಡಲಾಗ್ತಾ ಇದೆ. ಸೊ ಇದು ಕೊಡಗಿನ ಪರಿಸ್ಥಿತಿ. ಕೊಡಗು ಕೂಡ ಪ್ರತಿ ವರ್ಷ ಮಳೆ ಆದಾಗ, ಅದರಲ್ಲೂ ಈ ತ್ರಿವೇಣಿ ಸಂಗಮ ಪ್ರತಿ ವರ್ಷವೂ ಕೂಡ ಜಲಾವೃತವಾಗುತ್ತೆ. ಈ ಭಾಗಮಂಡಲ, ನಾಪೋಕ್ಲು ಎಲ್ಲ ಕಡೆ ಕೂಡ ಹೆಚ್ಚಿನ ಮಳೆ ಬರುವಂಥ ಪ್ರದೇಶಗಳನ್ನೊಂದು ಕೊಡಗಲ್ಲಿ. ಕಾವೇರಿ, ಲಕ್ಷ್ಮಣ ತೀರ್ಥ, ಗರಗಂದೂರು ಎಲ್ಲ ನದಿಗಳು ಕೂಡ ತುಂಬಿ ಹರಿತಿರೋದು. ಪ್ರವಾಹದಿಂದಾಗಿ ಈಗ ಭಕ್ತರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಕೊಡಗಿನ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆ ಆಗ್ತಾ ಇದೆ. ಹಾಗಾಗಿ ಸಹಜವಾಗಿಯೇ ಜಿಲ್ಲೆಯ ವಿವಿಧೆಡೆ ಮಳೆ ಅವಾಂತರಗಳು ಕೂಡ ಮುಂದುವರೆದಿದೆ. ಇನ್ನು ಭಾಗಮಂಡಲ ಅಂದರೆ ಮಡಿಕೇರಿ ತಾಲೂಕಿನ ಭಾಗಮಂಡಲ ತ್ರಿವೇಣಿ ಸಂಗಮವನ್ನು ನೋಡೋದಾದರೆ, ಈ ಭಾಗಮಂಡಲ ತ್ರಿವೇಣಿ ಸಂಗಮ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇದು ಭಾಗಮಂಡಲದ ಬಗಂಡೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಅಂಗಳಕ್ಕೆ ಈಗಾಗಲೇ ನೀರು ಬರಲಿಕ್ಕೆ ಶುರುವಾಗಿದೆ. ಈ ಕಡೆ ನೋಡಿ ನದಿ ಥರ ಒಂದು ಸನ್ನಿವೇಶ ನಮಗೆ ಕಾಣ್ತಾ ಇದೆ. ಆದರೆ ಆ್ಯಕ್ಚುಲಿ ಇದು ನದಿ ಅಲ್ಲ, ಇದೊಂದು ಗದ್ದೆ ಬಯಲು ಪ್ರದೇಶ. ಈ ಗದ್ದೆ ಬಯಲಿನ ಅಂಚಿನಲ್ಲಿ ಸುಜ್ಯೋತಿ ನದಿ ಹರಿಯುತ್ತೆ. ಆದರೆ ಆ ಕಡೆ ತಲಕಾವೇರಿ ಬೆಟ್ಟ ಶ್ರೇಣಿಗಳಿಂದ ಹರಿದು ಬಂದಂತಹ ಅಪಾರ ಪ್ರಮಾಣದ ನೀರು ಇಲ್ಲಿ ಗದ್ದೆ ಬಯಲುಗಳಿಗೆಲ್ಲ ನುಗ್ಗಿ ಒಂದು ಪ್ರವಾಹದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಇನ್ನು ಈ ಫ್ಲೈಓವರನ್ನು ದಾಟಿ ಈ ಕಡೆ ನೋಡೋದು ಆದರೆ ಇಲ್ಲಿ ಮಡಿಕೇರಿ, ಭಾಗಮಂಡಲ, ನಾಪೋಕ್ಲು ಸಂಪರ್ಕ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಕೆಳಗಡೆ ರಸ್ತೆ ಏನಿದೆ ಅದು ರಸ್ತೆ ಮೇಲೆ ಸುಮಾರು 3 ರಿಂದ 4 ಅಡಿಗಳಷ್ಟು ನೀರಿರೋದನ್ನು ನಾವು ನೋಡಬಹುದು. ಆದರೆ ಓಡಾಡೋಕ್ಕೆ ಇಲ್ಲಿ ಈಗ ಮೇಲ್ಸೇತುವೆ ಇರೋದರಿಂದ ಜನರ ಓಡಾಡೋಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ಆದರೆ ಇನ್ನು ಈ ಕಡೆ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲಾವೃತ ಆಗಿರೋದನ್ನು ನಾವು ನೋಡ್ಬೋದು. ಈ ತ್ರಿವೇಣಿ ಸಂಗಮದ ಸಮೀಪದಲ್ಲಿ ಈಗ ಈ ವರ್ಷ ಅಷ್ಟೇ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಆಕರ್ಷಕ ಉದ್ಯಾನವನವನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ಆ ಉದ್ಯಾನವನ ಎಲ್ಲಿದೆ ಅಂತಲೇ ಕಾಣೋದಿಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲಿ ನೀರು ಜಲಾವೃತ ಆಗಿರೋದನ್ನು ನೋಡ್ಬೋದು. ಈ ಜಲಾವೃತ ಆಗಿರುವಂತಹ ನೀರಿನಲ್ಲೇ ಭಕ್ತರು ಕೂಡ ಇಲ್ಲಿ ಬಂದು ಪಿಂಡ ಪ್ರದಾನ ಮಾಡ್ತಾ ಇದ್ದದನ್ನು ಕೂಡ ನಾವೀಗ ನೋಡಿದ್ವಿ. ಇನ್ನು ಆ ಕಡೆ ಅಲ್ಲಿ ಪಿಂಡ ಪ್ರದಾನ ಮಾಡುವಂತಹ ಸ್ಥಳ ಅಥವಾ ಬಟ್ಟೆ ಬದಲಾಯಿಸುವ ಸ್ಥಳ, ಅಲ್ಲಿ ಶೌಚಾಲಯ ಆಗಿರ್ಬೋದು ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಆ ಕಡೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸಾಂಪ್ರದಾಯಿಕವಾಗಿ ಎಲ್ಲಿ ಪಿಂಡ ಪ್ರದಾನ ಆಗ್ತಿತ್ತು, ಯಾವ ತ್ರಿವೇಣಿ ಸಂಗಮದಲ್ಲಿ ಅಲ್ಲಿ ಮುಳುಗೆದ್ದು ಜನರು ಒಂದು ಸಾಂಪ್ರದಾಯಿಕ ಆಚಾರ ವಿಚಾರಗಳನ್ನು ಮಾಡ್ತಾ ಇದ್ರು, ಅದು ಯಾವುದು ಕೂಡ ಈಗ ಸಾಧ್ಯ ಆಗಲ್ಲ. ಏನಿದ್ರು ಈ ಉದ್ಯಾನವನದ ಮೆಟ್ಟಿಲುಗಳ ಮೇಲೆ ಇರುವಂತಹ ಪ್ರವಾಹದ ನೀರಿನಲ್ಲಿ ನಿಂತು ತಮ್ಮ ಸಾಂಪ್ರದಾಯಿಕ ಆಚರಣೆಗಳನ್ನು ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಇನ್ನು ಕೊಡಗಿನ ಇತರ ಕಡೆಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಬಹಳಷ್ಟು ಅವಾಂತರಗಳು ಆಗಿದೆ. ಅಂದರೆ ರಸ್ತೆ ಸಂಪರ್ಕ ತುಂಡಾಗುವಂಥದ್ದು, ವಿದ್ಯುತ್ ಕಂಬಗಳು ಉರುಳಿ ಬಿದ್ದು ಇಡೀ ಗ್ರಾಮಗಳೇ ಕತ್ತಲಿಗೆ ಒಳಗಾಗುವಂಥದ್ದು, ಈ ತರಹದ ಬಹಳಷ್ಟು ಅನಾಹುತಗಳು ಕೂಡ ಆಗ್ತಾ ಇದೆ. ಇದು ಮುಂಗಾರಿನ ವಾಡಿಕೆ ಮಳೆ ಆದರೂ ಕೂಡ ಕಳೆದ 2-3 ದಿನಗಳಿಂದ ಬಹಳಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಕೊಡಗು ಜಿಲ್ಲೆಯ ಜನಜೀವನ ಬಹುತೇಕ ಅಸ್ತವ್ಯಸ್ತ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.